ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮತ್ತು ಅದಕ್ಕೆ ಕಾಂಬಿನೇಷನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ, ಮತ್ತು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ, ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ಎರಡು ದೊಡ್ಡ ಈರುಳ್ಳಿನ ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಅದರಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಫಸ್ಟು ಕೆಂಪು ಚಟ್ನಿಗೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಎರಡು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಇಡೀದು ಹಾಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಹುರಿದ ಮೇಲೆ ನಾನು ಬಿಡಿಸ್ಕೊಳ್ತೀನಿ ಸಿಪ್ಪೆ, ಅವಾಗ ಈಜಿಯಾಗಿ ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಜೀರಿಗೆ, ಆಮೇಲೆ ಮೆಂತ್ಯ, ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ತೀನಿ, ಮತ್ತು ಕಾಳು ಮೆಣಸು ಹಾಕ್ಕೊಳ್ತೀನಿ. ಕಾಳು ಮೆಣಸು ಯಾಕೆ ಹಾಕ್ಕೊಳ್ತೀನಿ ಅಂದರೆ, ಖಾರ ಇಲ್ಲದೆ ಇರೋ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಖಾರಕ್ಕೋಸ್ಕರ ನಾನು ಕಾಳು ಮೆಣಸು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ. ನೋಡಿ, ಈಗ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಮಸಾಲೆ ಇದು ದೋಸೆಗೆ ಮೇಲೆ ಹಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಕೆಂಪು ಚಟ್ನಿ. ಬೇಡ, ಅದು ಪ್ಲೇನ್ ದೋಸೆ ಮಾಡಿ ನಾವು ಸೈಡಲ್ಲಿ ಇಟ್ಕೊಂಡು ತಿಂತೀವಂದರೆ ಅದಕ್ಕೂ ಸೂಪರಾಗಿರುತ್ತೆ ಕೆಂಪು ಚಟ್ನಿ. ನೋಡಿ, ನಾನು ಹುಣಸೆಹಣ್ಣು ಮೇಲಿರೋದೆಲ್ಲ ಕಡ್ಡಿ ಮತ್ತು ಅದ್ರ ಮೇಲೆ ಸಿಪ್ಪೆ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಕೆಳಗಿಟ್ಕೊಳ್ತೀನಿ, ಇದನ್ನು ತಣ್ಣಗೆ ಹಾಕ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಈಗ. ನೋಡಿ, ಎಲ್ಲದು ಬಿಡಿಸ್ಕೊಂಡೆ. ಈಗ ಇದನ್ನು ನಾನು ಒಂದು ಸ್ಪೂನ್ ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡ್ತೀನಿ ಆಲೂಗಡ್ಡೆನ. ನೋಡಿ, ಈ ಥರ ಸ್ಪೂನ್ ತೊಗೊಂಡು, ಬಿಸಿ ಇರುತ್ತೆ ಆಲೂಗಡ್ಡೆ, ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಲೂಗಡ್ಡೆಗೆ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟು ನೋಡಿ, ಒಂದು ದೊಡ್ಡ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಟೊಮೆಟೊ ತೊಗೊಂಡಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಕ್ತೀನಿ, ಕಡಲೆಬೇಳೆ ಹಾಕ್ತೀನಿ. ನೋಡಿ, ಎಣ್ಣೆ ಹಾಕ್ಕೊಂಡು ನೋಡಿ, ಕಡಲೆಬೇಳೆ ಹಾಕ್ತೀನಿ ಫಸ್ಟು. ಸಾಸಿವೆ ಹಾಕ್ಕೊಳ್ತೀನಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತೀನಿ, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಆಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ 800 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ ನಾನು. ಈ 800 ಸಬ್ಸ್ಕ್ರೈಬರ್ ರೀಚ್ ಆಗೋಕ್ಕೆಲ್ಲ ನೀವೇ ಕಾರಣ.
ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೀವು. ಹೆಚ್ಚು ಹೆಚ್ಚು ವಿಡಿಯೋ ಶೇರ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಲೂಗಡ್ಡೆನ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ನೋಡಿ ಈಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಾಯ್ತು ಆಲೂಗಡ್ಡೆ ಪಲ್ಯನ. ಈಗ ನಾನು ಹುರಿದಿಟ್ಕೊಂಡಿರೋ ಕೆಂಪು ಚಟ್ನಿನ ಮಾಡ್ತೀನಿ. ತಣ್ಣಗಾಗಿದೆ ಅದು. ನೋಡಿ ಚೆನ್ನಾಗಾಯ್ತು. ಈಗ ಇದನ್ನ ಒಂದು ಸೈಡಿಗೆ ಎತ್ತಿಟ್ಕೊಂಡು ಈಗ ಕೆಂಪು ಚಟ್ನಿ ಮಾಡ್ತೀನಿ. ನೋಡಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಹಾಗೆ ಇಡೀ ಬೆಳ್ಳುಳ್ಳಿ ಗಡ್ಡೆ ಹಾಕಿದ್ನೆಲ್ಲ ನಾನು ಅದನ್ನೆಲ್ಲ ಬಿಡಿಸ್ಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಳ್ಳುವಾಗ ಇದಕ್ಕೆ ನಾನು 2 ಸ್ಪೂನು ನಾನು ಹುರ್ಗಡ್ಲೆ ಹಾಕ್ತಾಯಿದ್ದೀನಿ, ಅಂದರೆ ಪುಟಾಣಿ ಹಾಕ್ತಾಯಿದ್ದೀನಿ. ನೋಡಿ ಮಿಕ್ಸಿ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡೆ. ಈಗ ಕಾಯಿ ಚಟ್ನಿ ಮಾಡ್ತೀನಿ. ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ನಾನು. ನೋಡಿ ಅದಕ್ಕೆ ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಇದಕ್ಕೂ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದು ಇಂಗು, ಆಮೇಲೆ ಕರಿಬೇವು, ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ ಇದು ಕಾಯಿ ಚಟ್ನಿನೂ ರೆಡಿ ಆಯ್ತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಒಗ್ಗರಣೆ ಕೊಡುವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಆಮೇಲೆ ಸಾಸಿವೆ ಹಾಕಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಚಟ್ನಿ ತುಂಬ ಹೊತ್ತಿರುತ್ತೆ. ಇದು ಒಗ್ಗರಣೆ ಕೊಟ್ಟಿಲ್ಲ ಅಂದರೆ ಬೇಗ ಅಳಿಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಗ್ಗರಣೆ ಕೊಟ್ಟರೆ ಒಂದು ಬೆಳಗ್ಗೆ ಮಾಡಿದರೆ ಒಂದು ಮಧ್ಯಾಹ್ನದವರೆಗೆ ಇರುತ್ತೆ. ಅದಕ್ಕೋಸ್ಕರ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ ಆಲೂಗಡ್ಡೆ ಪಲ್ಯ, ಕೆಂಪು ಚಟ್ನಿ, ಆಮೇಲೆ ಕಾಯಿ ಚಟ್ನಿ 3 ರೆಡಿಯಾಗಿದೆ. ಈಗ ನಾವು ದೋಸೆ ಮಾಡ್ಕೊಳ್ಳೋಣ.
ಬೆಣ್ಣೆ ಇಟ್ಕೊಂಡಿದ್ದೀನಿ ನೋಡಿ. ಹೆಂಚು ಕಾದಿದೆ. ಈಗ ನಾನು ಮಸಾಲೆ ದೋಸೆಗೆ ಈಗ ದೋಸೆ ಹಾಕ್ಕೊಳ್ತೀನಿ. ದೋಸೆ ಹಿಟ್ಟು ಅಷ್ಟೇ ನಾನು ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಆಗುತ್ತಂತ ನಾನು ತೋರಿಸಿಲ್ಲ ಅದನ್ನು. ಇನ್ನೊಂದು ದಿವಸ ಬರೀ ದೋಸೆ ಹಿಟ್ಟು ಮಿಕ್ಸ್ ಮಾಡೋದು ಅಳತೆ ಪ್ರಮಾಣ ಎಲ್ಲ ತೋರಿಸ್ತೀನಿ ನೋಡಿ. ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಬೆಣ್ಣೆ ಹಾಕ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆ. ಬೆಣ್ಣೆ, ಆಮೇಲೆ ಕೆಂಪು ಚಟ್ನಿ, ಬೆಣ್ಣೆ, ಆಲೂಗಡ್ಡೆ ಪಲ್ಯ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಈಗ ದೋಸೆ ಬೆಂದಿದೆ. ಈಗ ನಾನು ಕೆಂಪು ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಈಗ ಬೇಡಪ್ಪ ನಮ್ಗೆ ಕೆಂಪು ಚಟ್ನಿ ಹಾಕ್ಕೊಳ್ಳೋದು ದೋಸೆಗೆ ಅಂದರೆ ಪ್ಲೇನ್ ದೋಸೆ ಮಾಡಿಕೊಂಡು ಹಾಗೇನೂ ನಾವು ಸೈಡಲ್ಲಿ ಕಾಂಬಿನೇಷನ್ ಆಗಿ ನಾವು ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ, ಆಲೂಗಡ್ಡೆ ಸಪ್ರೇಟ್ ಇಟ್ಕೊಂಡೇ ತಿನ್ಬೋದು. ಈ ಮಸಾಲೆ ದೋಸೆ ಅಂತಂದರೆ ಇದೇ ಥರ ಕೆಂಪು ಚಟ್ನಿ ಹಾಕ್ಕೊಂಡು ಮೇಲೆ ಚೆನ್ನಾಗಿ ಬೆಣ್ಣೆ ಎಲ್ಲ ಹಾಕಿ ಮತ್ತು ಆಲೂಗಡ್ಡೆ ಪಲ್ಯ ಹಾಕ್ಕೊಂಡು ತಿನ್ನಬೇಕು. ಅದು ಸೂಪರಾಗಿರುತ್ತೆ. ನೋಡಿ 1 ಸ್ಪೂನ್ ತೊಗೊಂಡು ನಾನು ಈ ಕಡಚಿಗೆ ದೋಸೆ ತೆಗೆಯೋದು ಒಂದು ಕಡಚಿಗೆ ಇರುತ್ತಲ್ವ, ಅದನ್ನ ತೊಗೊಂಡು ಈಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ದೋಸೆಗೆ. ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಬೆಣ್ಣೆ ಕರಗಿದ ಮೇಲೆ ದೋಸೆ ಸಖತ್ತಾಗಿರುತ್ತೆ ನೋಡಿ. ಈಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ದೋಸೆ ರೆಡಿ. ಇಷ್ಟ ಖಂಡಿತವಾಗ್ಲೂ ಆಗುತ್ತೆ ನಿಮಗೆ. ಕಮೆಂಟ್ ಮಾಡಿ ನೀವು ನನಗೆ ಹೇಗೆ ಮಾಡ್ತೀರಾ ಮಸಾಲೆ ದೋಸೆ ಅಂತ. ನೋಡಿ ಮಸಾಲೆ ದೋಸೆ, ಕಾಯಿ ಚಟ್ನಿ, ಸೈಡಲ್ಲೇನು ಕೆಂಪು ಚಟ್ನಿ ಹಾಕಿದ್ದೀನಿ. ಇದೇ ಥರ ಉಳಿದಿರೋ ಎಲ್ಲ ದೋಸೆನೂ ಮಾಡ್ಕೊಳ್ತೀನಿ ನಾನು. ಈ ಪ್ರತಿ ಸಲ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಒಂದು ಕಾಟನ್ ಬಟ್ಟೆ ಇಟ್ಕೊಂಡು ಈ ದೋಸೆ ಹಾಕುವಾಗ ಪ್ರತಿ ಸಲ ನೀರಿಂದ ಒರೆಸ್ಕೊಳ್ತಾ ಇದ್ರೆ ನಾವು ಫ್ರೆಶ್ ಆಗೇ ಬರುತ್ತೆ ದೋಸೆ. ಹರಿದೋಗೋದು ಆ ಥರ ಎಲ್ಲ ಆಗಲ್ಲ. ಪ್ರತಿ ಸಲನೂ ನಾವು ಒರೆಸ್ಕೊಳ್ಬೇಕು ಹೆಂಚು, ಆವಾಗ ಸೂಪರಾಗಿ ಬರುತ್ತೆ ದೋಸೆ. ಎಷ್ಟು ತೆಳ್ಳಗೆ ಹಾಕಿದರೂ ಬರುತ್ತೆ, ದಪ್ಪಗೆ ಹಾಕಿದರೂ ಬರುತ್ತೆ. ನೋಡಿ ಕೆಂಪು ಚಟ್ನಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿ ಮೇಲೆ ಬೆಣ್ಣೆ ಹಾಕಿ ಆಲೂಗಡ್ಡೆ ಹಾಕಿ ಫೋಲ್ಡ್ ಮಾಡ್ತೀನಿ. ನೋಡಿ ಬೆಣ್ಣೆ ಹಾಕ್ಕೋತೀನಿ.
ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಮಾಡಿರೋ ಮಸಾಲೆ ದೋಸೆ. ನೋಡಿ ಇದೇ ಥರ ಎಲ್ಲ ಸ್ಪ್ರೆಡ್ ಮಾಡಿ ಈಗ ಫೋಲ್ಡ್ ಮಾಡ್ತೀನಿ ದೋಸೆನ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋವೊಂದಿಗೆ. ನಮಸ್ಕಾರ.